चित्स्वभावाय भावाय सर्वभावान्तरक्षिते सर्वभावान्तरक्षिते। ಸಮಯ ಪರಮಾಗಮದ ಮೇಲೆ ಆಚಾರ್ಯ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೂ ಉದ್ಬುದ್ಧಗೊಂಡಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಮಂಗಲಮಯ ಸಂವರ ಅಧಿಕಾರದ 4ನೇ ಕಲಶಿದರೆ ನಿಜ ಮಹಿಮರತಾನಾಂ ಭೇದ ವಿಜ್ಞಾನ ಶಕ್ತ್ಯಾ ಭವತಿ ನಿಯತಮೇಷಾಂ ಶುದ್ಧ ತತ್ವೋಪಲಂಭಃ ಅಚಲಿತಮಖಿಲಾನ್ಯ ದ್ರವ್ಯದೂರೇ ಸ್ಥಿತಾನಾಂ ಭವತಿ ಸತಿ ಚ ತಸ್ಮಿನ್ ಅಕ್ಷಯ ಕರ್ಮ ಮೋಕ್ಷಃ. ಏಷಾಂ ನಿಜ ಮಹಿಮರತಾನಾಂ ಶುದ್ಧ ತತ್ವೋಪಲಂಭಃ ಭವತಿ. ಯಾರು ಹೀಗೆ ಇದ್ದಾರೆ, ಹೇಗೆ ಜೀವದ ಶುದ್ಧ ಸ್ವರೂಪ ಪರಿಣಮನದಲ್ಲಿ ಯಾರು ಮಗ್ನರಿದ್ದಾರೆ, ಅವರಿಗೆ ಸಕಲ ಕರ್ಮಗಳಿಂದ ರಹಿತವಾದ ಅನಂತ ಚತುಷ್ಟಯದಿಂದ ವಿರಾಜಮಾನವಿರುವಂಥ ಯಾವ ಆತ್ಮವಸ್ತುವಿದೆ ಅದರ ಪ್ರಾಪ್ತಿಯಾಗುತ್ತದೆ, ಅವಶ್ಯವಾಗಿ ಆಗುತ್ತದೆ. ಹೇಗೆ ಮಾಡುವುದರಿಂದ ಆಗುತ್ತದೆ? ಸಮಸ್ತ ಪರದ್ರವ್ಯಗಳಿಂದ ಆತ್ಮಸ್ವರೂಪವು ಭಿನ್ನವಿದೆ ಎಂಬ ಅನುಭವ ರೂಪ ಸಾಮರ್ಥ್ಯದ ಮೂಲಕ. ಶುದ್ಧ ಸ್ವರೂಪದ ಪ್ರಾಪ್ತಿಯಾದ ಮೇಲೆ ದ್ರವ್ಯಕರ್ಮ ಭಾವಕರ್ಮಗಳ ವಿನಾಶವು ಮೂಲದಿಂದ ಆಗುತ್ತದೆ. ಹೀಗೆ ದ್ರವ್ಯದ ಸ್ವರೂಪವು ಅವಿನಾಶಿ ಇದೆ. ದ್ರವ್ಯದ ಸ್ವರೂಪ ಹೀಗೆ ಅವಿನಾಶಿ ಇದೆ ಅಂತ ಹೇಳಿದಾರಲ್ಲ, ಹೇಗೆ ಅನ್ನೋದ್ರದ ವಿಚಾರ ಮಾಡುವಂಥದ್ರ ಸಲುವಾಗಿ ಕಾಲಾವಕಾಶ ಇದ್ದು 23 ಗಂಟೆ. ಹೀಗೆ ಏನು ಹೇಳಿದ್ರು? ದ್ರವ್ಯದ ಸ್ವರೂಪವು ಅವಿನಾಶಿ ಇದೆ. ಹಾಗೆ ಭೇದ ವಿಜ್ಞಾನ ಮಾಡುವುದರಿಂದನೋ ಅಥವಾ ಸಮಸ್ತ ಕರ್ಮಗಳಿಂದ ರಹಿತ ಅನಂತ ಚತುಷ್ಟಯದೊಳಗೆ ವಿರಾಜಮಾನ ಇರುವುದರಿಂದನೋ ಅಥವಾ ಸಮಸ್ತ ಏನು ಹೇಳಿದ್ರು ಪರದ್ರವ್ಯಗಳಿಂದ ಆತ್ಮನ ಸ್ವರೂಪ ಭಿನ್ನ ಇರುವುದರಿಂದನೋ ಹೇಗೆ ಅಚಲ ಇದೆ ರೀ? ಹೇಗೆ ಅಚಲ ಇದೆ? ಹೀಗೆ ದ್ರವ್ಯದ ಸ್ವರೂಪವು ಅವಿನಾಶಿ, ಅಚಲಿತಂ ಶಬ್ದ ಇದೆ ಆಚಾರ್ಯ ದೇವರ. ಅದರದ ಅರ್ಥ ಅವಿನಾಶಿ ಇದೆ ಅಂತ ಹೇಳಿ ಬರ್ತದೆ. ಅವಿನಾಶಿ ಇದೆ. ಹೇಗೆ ಅವಿನಾಶಿ ಇದೆ? ಹೀಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗಂದ್ರೆ ಹೇಗ ಅಂತ ಪ್ರಶ್ನೆ, ಚಿಂತನದ ಸಲುವಾಗಿ, ವಿಚಾರದ ಸಲುವಾಗಿ ಪ್ರಶ್ನೆ ಉದ್ಭವ ಮಾಡಿರ್ತಾರೆ. ಹೀಗೆ ಅಂದರೆ ಹೇಗೆ ನೋಡ್ರಿ, ಮೇಲೇನು ಹೇಳಿದ್ರು ಅದೆಲ್ಲ ಕ್ರಮ ಅಂತೂ ಜ್ಞಾನಿಯ ಜೀವನದಲ್ಲಿ ಅಥವಾ ಸುಖಾರ್ಥಿಯ ಜೀವನದಲ್ಲಿ ಅಥವಾ ಭವದುಃಖದಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದಲೇಬೇಕು ಅನ್ನುವಂಥ ನಿರ್ಣಯ ಮಾಡಿರುವಂಥ ಜೀವನದಲ್ಲಿ ಕ್ರಮದಿಂದ ಆಗುತ್ತಿದೆ. ಆದ್ರೆ ಅದೆಲ್ಲ ಆದ ನಂತರ ಅವನಿಗೆ ಲಕ್ಷ್ಯದೊಳಗೆ ಬರ್ತಿದೆ, ಅವನಿಗೆ ಸ್ವೀಕಾರ ಆಗ್ತಿದೆ. ಅವಿನಾಶಿ ಸ್ವಭಾವ ಯಾವಾಗ ಪೂರ್ಣ ರೂಪದಿಂದ ಪ್ರಕಟ ಆಗ್ತಿದೆಯೋ ಆವಾಗ ಹೀಗೆ ಅಂದ್ರೆ ಅವನಲ್ಲೇ ಅದು ಪ್ರಕಟ ಆಗ್ಬೇಕು. ಹೀಗೆ ಅಂತಂದ್ರೆ ಏನೇನು ಉದ್ಯಮ ಮಾಡಿದಲ್ಲ
ಆ ಉದ್ಯಮದ ಫಲ ಏನಿದೆ ಅವಿನಾಶಿ ಆತ್ಮದ್ರವ್ಯದ ಪ್ರಕಟತೆ ಅಥವಾ ಪ್ರಾಪ್ತಿ. ನೋಡ್ರಿ, ಇದನ್ನು ಎರಡು ವಿಧದಿಂದ ನೋಡ್ಬೋದು. ಒಂದಂತಂದ್ರೆ ಮೋಕ್ಷ ರೂಪದ ಅವಸ್ಥೆ ಇದೆಯಲ್ಲ, ಅದು ಇತರ ಅವಸ್ಥೆಗಳ ಹಾಗೆ ಬಿಟ್ಟು ಬದಲಿ ಆಗುವುದಿಲ್ಲ. ಮೋಕ್ಷದ ಪ್ರಾಪ್ತಿ ಒಂದು ಸಲ ಆದ ನಂತರ ಹೇಗ ಅದು ಅಚಲವಾಗಿ ಇರ್ತಿದೆ ಅಥವಾ ಅದು ಅವಿನಾಶಿ ಇದೆ, ಅದರದ್ದು ನಾಶ ಆಗುವುದಿಲ್ಲ. ಆಗ್ತಿದೆ ಅಂದರೆ ಇಲ್ಲ. ಸಿದ್ಧಾವಸ್ಥೆ ಅಥವಾ ಮುಕ್ತಾವಸ್ಥೆಯಿಂದ ನಾಶ ಆಗುವುದಿಲ್ಲ. ಅದು ಸಾರಿ ಅನಂತ ಕಾಲದವರೆಗೆ ಆಗಿದೆಯೋ ಹಾಗೆ, ಆಗಿದೆಯೋ ಹಾಗೆ, ಆಗಿದೆಯೋ ಹಾಗೆ. ಹೀಗಿದೆ ಜೀವದ್ರವ್ಯದ ಸ್ವರೂಪ ಅವಿನಾಶಿ. ಹೀಗಿದೆ. ಆಗಮದಲ್ಲಿ ಹೇಳ್ತಾರೆ ಹಾಗಲ್ಲ. ಅರಹಂತ ಪ್ರಭುವಿನ ದಿವ್ಯಧ್ವನಿಯಲ್ಲಿ ಬಂದಿದೆ ಹಾಗಲ್ಲ. ಯಾಗ್ರೆ ಹೀಗೆ ಅಂದ್ರೆ ಹಾಗೆ ತನ್ನಲ್ಲೇ ಆ ಪ್ರಕಾರದ ಅವಸ್ಥೆ ಪ್ರಕಟ. ಇವರು ಯಾರು ಹೇಳ್ತಾ ಇದ್ದಾರೆ ಇವರಲ್ಲೇ ಮೋಕ್ಷ ಆಗಿದೆ ಅಂದ್ರೆ ಆಗಿಲ್ಲ. ಆದ್ರೂ ಕೂಡ ಮೋಕ್ಷ ಸ್ವರೂಪದ, ಮುಕ್ತ ಸ್ವರೂಪದ, ಅವಿನಾಶಿ ಸ್ವರೂಪದ ದ್ರವ್ಯ ಭಾವ ನೋಕರ್ಮಗಳಿಂದ ನಿರ್ಬಾಧ ಸ್ವರೂಪದ ಸಮಸ್ತ ಕರ್ಮ ಸಮಸ್ತ ಪರದ್ರವ್ಯಗಳಿಂದ ಅಸ್ಪೃಷ್ಟ ಸ್ವರೂಪದ ಯಾವ ಪ್ರತ್ಯಕ್ಷ ಅನುಭೂತಿ ಆಗ್ತಿದೆಯೋ ಆ ಅನುಭೂತಿಯೊಳಗ ಜೀವದ್ರವ್ಯದ ಸ್ವರೂಪ ಹೀಗಿದೆ. ಪರ್ಯಾಯದೊಳಗೆ ಏನೆಲ್ಲ ಆಗಲಿ, ಎರಡು ಮಾತಾಡೋದು. ಒಂದು ಪರ್ಯಾಯದೊಳಗೆ ಪ್ರಕಟ ಆಗಿರುವಂಥವ್ರದ್ದು ಮಾತು, ನಿಜವಾಗಿ ಜೀವದ ಸ್ವರೂಪ ಈ ಪ್ರಕಾರ ಅವಿನಾಶಿ ಇದೆ ಅಂಥೇಳಿ ಯಾರಿಗೆ ತಿಳಿದು ಬರ್ತಿದೆ? ಕೇವಲ ಜ್ಞಾನ ಪ್ರಾಪ್ತ ಆಗಿರುವಂಥ ಜೀವನಿಗೆ. ಇನ್ನೂ ಸ್ವಲ್ಪ ಅವಿನಾಶಿ ಆತ್ಮನ ಸ್ವರೂಪ ಅಥವಾ ಜೀವ ದ್ರವ್ಯದ ಸ್ವರೂಪ ಈ ಪ್ರಕಾರ ಅವಿನಾಶಿ ಇದೆ ಅಂಥೇಳಿ ಯಾರಿಗೆ ಮನವರಿಕೆ ಆಗ್ತಿದೆ ಅಥವಾ ತಿಳಿದು ಬರ್ತಿದೆ ಅಥವಾ ಯಾರು ತಿಳಿಯುವುದು ಸತ್ಯ ಇದೆ? ಶುದ್ಧ ಪರಮಾತ್ಮ ಅಂತಾರೆ. ಬದಲಿ ಆಗೋದನ್ನೇ ಇಲ್ಲ. ಅರಹಂತ ಅವಸ್ಥೆ ಬದಲಿ ಆಗ್ತಿದೆ, ಸಮವಸರಣ ಬಿಟ್ಟು ಹೋಗ್ತಿದೆ. ನಾಲ್ಕು ಇನ್ನೂ ಸತ್ತಾದೊಳಗಿರುವಂಥ ಅಘಾತಿ ಕರ್ಮಗಳದ್ದ ಅವರಿಗೆ ಜ್ಞಾನ ಇದೆ. ಹೀಗಿದೆ ಅವಿನಾಶಿ. ಅಲ್ಲಿ ಆ ಅರಹಂತ ಅವಸ್ಥೆ ಇದೆಯಲ್ಲ ಅದು ವಿನಾಶಶೀಲ ಇದೆ. ತಿಳಿತೇನೆ? ಕೇವಲ ಜ್ಞಾನ ಆದ ನಂತರ ಹೀಗಿದೆ ಆತ್ಮನ ಸ್ವರೂಪ, ಅವಿನಾಶಿ ಸ್ವರೂಪ ಅಂಥೇಳಿ ಪರಮಾತ್ಮ ಅವಸ್ಥೆಯ ಕುರಿತು ಅವರಿಗೆ ತಿಳಿದು ಬರ್ತಿದೆ ಅನ್ನೋದು ಒಂದು ಸತ್ಯ. ಸತ್ಯ ಎಷ್ಟು ಅದಾವ್ರಿ? ಎಷ್ಟು ಕಥನದ ವಿಕಲ್ಪ ಅದಾವು, ಎಷ್ಟು ಕಥನದ ಪ್ರಕಾರ ಅದಾವು, ಅವು ಎಲ್ಲದರೊಳಗನು ಸತ್ಯತೆ ಇದೆ. ಮೊದಲು 4ನೇ ಗುಣಸ್ಥಾನವರ್ತಿ ರಾಜಮಲ್ ಪಾಂಡೆಗೆ, 6ನೇ ಗುಣಸ್ಥಾನದಲ್ಲಿ ಬಂದಿರುವಂಥ ಅಮೃತ ಚಂದ್ರಾಚಾರ್ಯರಿಗೆ, ಅರಹಂತರಿಗೆ ಯಾವ ಪ್ರಕಾರ ಹೀಗಿದೆ ಜೀವದ್ರವ್ಯದ ಸ್ವರೂಪ ಅವಿನಾಶಿ, ಹೀಗೆ ಅವಿನಾಶಿ ಇದೆ ಅಂತ ಹೇಳಿ ಅಲ್ಲಿ ಅನುಭವದೊಳಗೆ ಬಂದ ನಂತರ 4ನೇ ಗುಣಸ್ಥಾನವರ್ತಿಗನು ದ್ರವ್ಯದ ಸ್ವರೂಪ ಅಂತ ಹೇಳಿದ್ದಾರೆ. ದ್ರವ್ಯದ ಸ್ವರೂಪ ಅವಿನಾಶಿ ಇದೆ, ಕರ್ಮ ಇದೆ ಅಲ್ಲ, ಆದ್ರೆ ಇದಕ್ಕೇನೂ ಮಾಡ್ತಾ ಇಲ್ಲ. ವಿಭಾವ ಇದೆ, ಆದ್ರೆ ಇದಕ್ಕೇನೂ ಮಾಡ್ತಾ ಇಲ್ಲ. ಸಂಯೋಗಗಳಿದಾವೆ, ಆದ್ರೆ ಈ ದ್ರವ್ಯಕ್ಕೇನೂ ಮಾಡ್ತಾ ಇಲ್ಲ. ಶುಭ ಭಾವ ಬರ್ತಾ ಇವೆ, ಈ ದ್ರವ್ಯಕ್ಕೇನೂ ಮಾಡ್ತಾ ಇಲ್ಲ. ಸಂಕ್ಲೇಶ ಭಾವ ಬರ್ತಾ ಇದ್ದಾವೆ, ಇದಕ್ಕೇನೂ ಆಗ್ತಾ ಇಲ್ಲ. ಇದು ಅವಿನಾಶಿ ಇದೆ ಅಂಥೇಳಿನ ಅವು ಎಲ್ಲ ಬಂದ್ರೂ ಕೂಡ ಇದಕ್ಕೆ ಯಾವುದೇ ಪ್ರಕಾರದ ಕ್ಷತಿ ತಲುಪುತ್ತಾ ಇಲ್ಲ. ಇದು 4ನೇ ಗುಣಸ್ಥಾನ ವರ್ತಿದ್ದನ್ನು ಸತ್ಯ ಇದೆ. ಅಮಿಟ್ ಅಂದ್ರ ನಾಶ ಆಗದೆ ಇರುವಂಥದ್ರಿ. ಅಂದ್ರ ಅರ್ಥ ನಾಶ ಆಗದೆ ಇರುವಂಥದ್ದು ಅವಿನಾಶಿ. ಮಿಟ್ತಾ ನಹಿ. ಇಲ್ಲಿ ಅವಿನಾಶಿ ಇದೆ, ಅಚಲ ಇದೆ, ಅಮಿಟ್ ಇದೆ, ಶಬ್ದ ಒಂದೇ ಅರ್ಥವನ್ನು ಕೊಡ್ತಾವಲ್ಲ. ಹಾಗಾದ್ರೆ 4ನೇ ಗುಣಸ್ಥಾನವರ್ತಿಗೆನೂ ಮನವರಿಕೆ ಆಯಿತು. ಹೇಗೆ? ಅನುಭೂತಿ ಪೂರ್ವಕ ಪ್ರತ್ಯಕ್ಷ ಅದರದ ಅನುಭೂತಿ ಆಯಿತು, ಪರಿಚಯ ಆಯ್ತಲ್ಲ. ಹೀಗಿದೆ ದ್ರವ್ಯದ ಸ್ವರೂಪ. ಯಾರು ಹೇಳಿದ್ರು? ಪರ್ಯಾಯ ಹೇಳಿದ್ರಿ.
ಆಮೇಲೆ 7ನೇ ಮಾಡ್ತಾ ಇರುವಂಥ ಅಮೃತ ಚಂದ್ರಾಚಾರ್ಯ ದೇವರಿಗೆ ಸಮಯ ಸಮಯ ದ್ರವ್ಯ ಸ್ವಭಾವದ ಅವಿನಾಶಿ ಸ್ವಭಾವದ ಕರ್ಮದ ಸತ್ತಾದೊಳಗೆ ದೇಹದ ಸತ್ತಾದೊಳಗೆ ವಿಭಾವಗಳ ಬರ್ತಾ ಇರುವೆಳದೊಳಗೂ ಕೂಡ ಅದು ಅವಿನಾಶಿ ಇದೆ ಅಂತೇಳಿ ಅವರಿಗೆ ಆಯ್ತದೆ. ಇವರಿಗಾದದ್ದು ಸತ್ಯ 4ನೇ ಗುಣಸ್ಥಾನದಲ್ಲಿ, ಅವರಿಗಾದದ್ದು ಸತ್ಯ. ಇನ್ನು ನಿಜವಾಗಿ ಯಾರಿಗಾಯ್ತು? ಅರಹಂತರಿಗಾಯ್ತು. ಯಾಕೆ ಅಂತಂದ್ರ ಅದು ಅವಿನಾಶಿ ಇರುವುದರಿಂದನ ಯಾವ ವಿನಾಶ ಸ್ವರೂಪಿದ್ದು ಅವುಗಳದ್ದು ವಿನಾಶ ಆಗಿ ಹೋಯಿತು. ಯಾವ ವಿನಾಶ ಸ್ವರೂಪಿದ್ದು? ಘಾತಿ ಕರ್ಮಗಳ ಮತ್ತು ವಿಭಾವ ಪರಿಣಾಮ, ರಾಗಾದಿ ಪರಿಣಾಮಗಳ ವಿನಾಶ ಸ್ವರೂಪಿದ್ದು ಅಂಥೇಳಿ ಅವುಗಳದ್ದು ವಿನಾಶ ಆಯ್ತು. ಓಹೋ, ಹೀಗಿದೆ ನೋಡು. ಯಾವುದು ನಷ್ಟ ಆಗೋದಿತ್ತೋ ಅದು ನಷ್ಟ ಆಯಿತು, ಯಾವುದು ಅವಿನಾಶಿ ಇದೆ ಅದು ಅವಿನಾಶಿ ಇದೆ ಅನ್ನೋದ ಅರಹಂತರ ಅಪೇಕ್ಷಾದಿಂದ ಸತ್ಯ. ಇನ್ನೂ ಸ್ವಲ್ಪ ವಿಚಾರ ಮಾಡಿದರೆ ಇನ್ನೂ ಆ ಅರಹಂತ ಅವಸ್ಥಾ ವಿಶೇಷ ಇದೆ ಅಲ್ಲ, ಅದು ಕೂಡ ವಿನಾಶಶೀಲ ಇದೆ. ಹಾಗಾದರೆ ನಿಜವಾಗಿ ಹೀಗಿದೆ ಜೀವದ್ರವ್ಯದ ಅವಿನಾಶಿ ಸ್ವರೂಪ ಅಂಥೇಳಿ ಯಾರ್ದ ಸತ್ಯ? ಸಿದ್ಧದ ಸತ್ಯ. ಇನ್ನು ಅಲ್ಲಿ ನಾಶ ಆಗುವಂಥದ್ದು ಯಾವುದೂ ಇಲ್ಲ. ತಿಳಿತೇನೆ? ಹೀಗಿದೆ ದ್ರವ್ಯದ ಸ್ವರೂಪ, ಹೀಗೆ ಅವಿನಾಶಿ ಇದೆ ಅಂಥೇಳಿ ಆಗಮದಲ್ಲಿ ಹೇಳಿದ್ದ ಮಾತು, ಜ್ಞಾನಿಗಳು ಹೇಳಿರುವ ಮಾತು, ಭೇದ ವಿಜ್ಞಾನದಿಂದ ತಿಳಿದು ಬರುವ ಮಾತು ಅಲ್ಲ, ಪ್ರತ್ಯಕ್ಷ ಪ್ರಗಟ ಆಗುವ ಮಾತಿದೆ ರೀ. ಪ್ರಗಟ ಆಗುವ ಮಾತಿದೆ. ಪರ್ಯಾಯದೊಳಗ ಯಾವುದು ನಾಶ ಆಗಬೇಕಾಗಿತ್ತೋ ಅದೆಲ್ಲ ಸ್ವಯಮೇವ ನಾಶ ಆಗಿ ಹೋಗಿದೆ. ಯಾವುದು ಅವಿನಾಶಿ ಇದೆಯೋ ಅದು ಅವಿನಾಶಿಯಾಗಿ ಉಳಿದು ಬಿಟ್ಟಿದೆ. ಆವಾಗ ಅಲ್ಲಿ ಹೀಗಿದೆ ನೋಡಿ ಅವಿನಾಶಿ ಸ್ವರೂಪ, ದ್ರವ್ಯದ ಸ್ವರೂಪ ಹೀಗೆ ಅವಿನಾಶಿ ಇದೆ ಅಂಥೇಳಿ ಹೇಳುವಿಕೆ ನಿಜವಾಗಿ ಸತ್ಯ. ಯಾವಾಗ ನೋಡಿದ್ರೂ, ಯಾರು ನೋಡಿದ್ರೂ ಅದು ಅವಿನಾಶಿನೇ ಇದೆ. ಸಿದ್ಧರ ಸ್ವರೂಪ ಹೇಗಿದ್ದೀರಿ? ಯಾರು ನೋಡಿದ್ರೂ ಅವಿನಾಶಿನೇ ಇದೆ. ಅದರೊಳಗೆ ಅಸತ್ಯದ ಅಂಶ ಇಲ್ಲ, ಸಂದೇಹಕ್ಕೆ ಅವಕಾಶ ಇಲ್ಲ. ಇನ್ನು ಯಾರ ಅಂತರ್ಮುಖ ಪುರುಷಾರ್ಥದಿಂದ ಯಾರ ಆ ಜೀವದ ಶುದ್ಧ ಸ್ವರೂಪ ಪರಿಣಮನದೊಳಗೆ ನಿರಂತರ ಮುಳುಗಿದ್ದು ಮಗ್ನವಾಗಿದ್ದು ಆಳದೊಳಗೆ ಇಳಿದು ಹೋಗಿ ಆ ದ್ರವ್ಯ ಸ್ವರೂಪದ ಅನುಭವ ಮಾಡ್ತಾರೋ, ಎಂಥದ್ದು ಇದೆ ಅದ ಮೇಲೆ ಹೇಳಿದ್ರಲ್ಲ, ಸಮಸ್ತ ಕರ್ಮಗಳಿಂದ ರಹಿತ ಇದೆ, ಅನಂತ ಚತುಷ್ಟಯದಿಂದ ವಿರಾಜಮಾನ ಇದೆ. ಅದರವರೆಗೆ ತಲುಪಿದ ನಂತರ ಅಲ್ಲಿ ಆ ಜೀವಕ್ಕೆ ನಿರ್ಣಯ ಆಯಿತು. ಯಾವುದರ ನಿರ್ಣಯ ಆಯಿತು? ದ್ರವ್ಯದ ಶಕ್ತಿ ಸ್ವಭಾವದ ನಿರ್ಣಯ ಆಯಿತು. ಮತ್ತು ಸಿದ್ಧರನ್ನು ನೋಡಿ ಯಾವ ನಿರ್ಣಯ ಮೊದಲು ಮಾಡಿದ್ದವ? ಪರ್ಯಾಯದ ವ್ಯಕ್ತ ಸ್ವಭಾವದ ಮೂಲಕ ನಿರ್ಣಯ ಮಾಡಿದ್ದಾರೆ. ವ್ಯಕ್ತ ಸ್ವಭಾವದ ಮೂಲಕ ನಿರ್ಣಯ ಮಾಡಿದ ನಂತರ ಇವ ತನ್ನ ಕಡೆಗೆ ಉದ್ಯಮಶೀಲ ಆಗುವ ಸಾಧ್ಯತೆ ಇದೆ. ತನ್ನ ಕಡೆಗೆ ಉದ್ಯಮಶೀಲ ಆಗಿ ಅದರಲ್ಲಿ ಯಾವಾಗ ಯಶಸ್ವಿ ಆಗ್ತಾನೋ ಆವಾಗ ವಾಸ್ತವಿಕ ನಿರ್ಣಯ ಆಗ್ತಿದೆ. ಇನ್ನು ಆ ಯಶಸ್ಸಿನ ಬಲದಿಂದ ಪ್ರಮುದಿತ ಆಗಿ ಪೂರ್ಣ ರೂಪದಿಂದ ಯಾವ್ಯಾವುದ ನಷ್ಟ ಆಗಲಿಕ್ಕೆ ಯೋಗ್ಯವಿರುವಂಥವುಗಳ ಸಂಯೋಗ ಇದೆಯೋ, ಅರ್ಥಾತ್ ಪರದ್ರವ್ಯ ಮತ್ತು ಪರಭಾವ, ಅವುಗಳದ್ದೆಲ್ಲ ಯಾವಾಗ ಅಭಾವಾಗಿ ಪೂರ್ಣ ರೂಪದಿಂದ ಪ್ರಗಟ ಆಗ್ತಾನೋ ಆ ವೇಳೆದೊಳಗ ಅವನ ಅಪೇಕ್ಷಾದಿಂದ ಜೀವದ್ರವ್ಯ ಈ ಪ್ರಕಾರ ಅವಿನಾಶಿ ಇದೆ ಅನ್ನೋದ ಸಿದ್ಧ ಆಗ್ತಿದೆ. ಸತ್ಯದ ಮಾತಲ್ಲ, ಇಲ್ಲಿ ಸಿದ್ಧ ಆಗುವ ಮಾತ್ರೆ. 3 ಮಾತು ಹೇಳ್ತು. ಮೊದಲ ಅನಂತ ಸಿದ್ಧರ, ಅರೇ ಸಿದ್ಧ 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 ಆಗಿರುವಂಥ ಜೀವ ಪುನಃ ಯಾವಾಗೂ ದೇವಾಗುವುದಿಲ್ಲ, ಮನುಷ್ಯ ಆಗುವುದಿಲ್ಲ, ಸಂಸಾರದಲ್ಲಿ ಜನ್ಮ ಮರಣ ಮಾಡುವುದಿಲ್ಲ, ಕರ್ಮಾದಿಗಳ ಸಂಯೋಗ ಆಗುವುದಿಲ್ಲ. ಹೌದು. ಹಾಗಾದ್ರೆ ಜೀವದ ಸ್ವರೂಪ ಸಿದ್ಧ ಆದ ನಂತರ ಆ ಸಿದ್ಧಾವಸ್ಥೆ ಹೀಗೆ ಅವಿನಾಶಿ 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 ಉಳಿತಿದೆ ಅನ್ನುವಂಥ ಸತ್ಯವನ್ನ ನಂಬಿ ಯಾವ ಜೀವ ಅಂತರ್ಮುಖ ಪುರುಷಾರ್ಥ ಮಾಡ್ತಾನೋ ಆ ಪುರುಷಾರ್ಥದೊಳಗ ಧೃತಿಗೆಡದ್ದನ
ಸಂದೇಹ ಪಡದ್ದನ ವಿಶ್ವಾಸದ ಬಲದಿಂದ ಒಳಗೆ ಇಳಿತಾ ಹೋಗಿ ಯಾವಾಗ ಪ್ರತ್ಯಕ್ಷ ಆ ದ್ರವ್ಯ ಸ್ವಭಾವದ ಅನುಭವ ಪಡೀತಾನೋ ಆ ವೇಳೆದೊಳಗ ಹೀಗಿದೆ ದ್ರವ್ಯ ಸ್ವಭಾವ ಅನ್ನೋದ ಅವನಿಗೆ ಸತ್ಯದ ನಿರ್ಣಯ ಆಗ್ತಿದೆ. ಆಮೇಲೆ ಆ ನಿರ್ಣಯದ ಬಲದಿಂದನ ಅವನಿಗೆ ಯಾರೂ ಆಮೇಲೆ ವ್ರತ ಕೊಡಬೇಕಾಗಿಲ್ಲ. ನೀ ಹೊರಗಿನ ಪದಾರ್ಥದ ವಿಶ್ವಾಸ ಮಾಡಬೇಕಾಗಿಲ್ಲ, ಮಾಡಬೇಡ, ಅದು ಮಾಡಿದರೆ ನಿನಗೆ ಹಾನಿಕಾರಕ ಇದೆ, ಈ ಪದಾರ್ಥಗಳಿಂದ ನಿನಗೆ ಸುಖ ಆಗುವುದಿಲ್ಲ, ಶುಭ ಭಾವ ದುಃಖದ ಕಾರಣ ಇದೆ, ಇದು ಯಾವುದೂ ಅವನಿಗೆ ಹೇಳಬೇಕಾಗಿಲ್ಲ. ಹಾಗಾದ್ರೆ ಆ ಯಾವ ಅವಿನಾಶಿ ಆತ್ಮಸ್ವರೂಪದ ಅನುಭೂತಿಯ ಬಲದಿಂದ ಪ್ರಮುದಿತನಾಗಿ ಅಲ್ಲೇ 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 ಉಳಿಯುವಂಥ ಯಾವ ಪುರುಷಾರ್ಥ ಸಾಮರ್ಥ್ಯದ ಮೂಲಕ ಅನುಭೂತಿ 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 ಪಡೆದು ಅದರಲ್ಲಿ ಪೂರ್ಣ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತಾನೋ, ಆಂಶಿಕ ರಾಗವನ್ನು ಕೂಡ ಯಾವಾಗ ಕಳೆದುಕೊಂಡು ಸರ್ವಥಾ ಕಳೆದುಕೊಂಡು ಆ ರಾಗದ ಕಾರಣದಿಂದ ರಾಗದ ಸಂಸ್ಕಾರದಿಂದ ಯಾವ ಪರದ್ರವ್ಯಗಳ ಸಂಯೋಗಿತ್ತೋ ಅವುಗಳಿಂದ ಕೂಡ ಬಿಡುಗಡೆಯಾಗಿ ಯಾವಾಗ ಮುಕ್ತಾವಸ್ಥೆಗೆ ತಲುಪ್ತಾನೋ ಆ ವೇಳೆದೊಳಗ ಅವನಿಗೆ ಜೀವದ್ರವ್ಯ ಹೀಗ ಅವಿನಾಶಿ ಅನ್ನೋದು ಸಿದ್ಧ ಐತ್ರಿ. ತಿಳಿತಂದ್ರೆ ಹೀಗ ಅವಿನಾಶಿ ಇದೆ ಅನ್ನೋದ ಅವನ ಅಪೇಕ್ಷಾದಿಂದ ಸಿದ್ಧ ಆಯ್ತು. ನಡೀರಿ ಇವಾಗ ಅಚಲಿತಂ, ಹೀಗೆ ದ್ರವ್ಯದ ಸ್ವರೂಪವು ಅವಿನಾಶಿ ಇದೆ. ಹೇಗಿದೆ ಕರ್ಮಕ್ಷಯವು? ಅಕ್ಷಯ. ಕರ್ಮಕ್ಷಯ ಅಕ್ಷಯ ಇದೆ ಅಂದರೆ ಮುಂದೆ ಬರುವ ಅನಂತ ಕಾಲದವರೆಗೆ ಮತ್ತೆ ಕರ್ಮದ ಬಂಧವಾಗುವುದಿಲ್ಲ. ಅಚಲಿತಕ್ಕ ಅರ್ಥ ದ್ರವ್ಯದ ಸ್ವರೂಪ ಅವಿನಾಶಿ ಅಂತ. ಕರ್ಮದ ಕ್ಷಯ ಹೇಗಿದೆ ಅನ್ನುವಂಥ ಪ್ರಶ್ನೆಗೆ ಅಕ್ಷಯದ ಅರ್ಥ ಕೊಟ್ಟರೆ, ಅಕ್ಷಯ ಶಬ್ದದ ಪ್ರಯೋಗ ಮಾಡಿದರೆ ಅಕ್ಷಯ, ಕರ್ಮದ ಕ್ಷಯ ಹೇಗಾಗ್ತಿದೆ? ಮುಂದೆಂದೂ ಬಂಧ ಆಗದೇ ಇರುವ ಹಾಗೆ ಕ್ಷಯ ಆಗ್ತಿದೆ. ಅಕ್ಷಯ ಇದರದ ಎರಡು ಪ್ರಕಾರದ ಅರ್ಥ ಇದೆ. ಅಕ್ಷಯ ಅಂದ್ರ ಎಂದೂ ನಾಶ ಆಗುವುದಿಲ್ಲ. ಅಕ್ಷಯ, ಕ್ಷಯ ಇದ್ದದ್ದೇ ಎಂದೂ ಪುನಃ ಉತ್ಪನ್ನ ಆಗುವುದಿಲ್ಲ. ಕ್ಷಯ ಆದದ್ದು ಪುನಃ ಎಂದೂ ಅದ ಉತ್ಪನ್ನ ಆಗುವುದಿಲ್ಲ, ಕಾಣಿಸಿಕೊಳ್ಳುವುದಿಲ್ಲ. ಕರ್ಮದ ಕ್ಷಯ ಹೇಗಾಯಿತು? ಕರ್ಮದ ಅಲ್ಲಿ ಮೇಲೆ ಹೇಳಿದಾರಲ್ಲ, ಏನು ಹೇಳಿದರು? ದ್ರವ್ಯ ಕರ್ಮ ಭಾವಕರ್ಮಗಳ ವಿನಾಶ ಮೂಲದಿಂದ ಆಯ್ತಂತ ಹೇಳಿ ಹೇಳಿದರು. ಇಲ್ಲಿ ಕರ್ಮದ ಕ್ಷಯ ಹೇಗಾಗ್ತಿದೆ ಅಂತ ಹೇಳಿ ಪುನಃ ಪ್ರಶ್ನೆ ಮಾಡುವ ಅವಶ್ಯಕತೆ ಏನಿತ್ತು? ಅರೆ, ಕರ್ಮದ ಕ್ಷಯ ಅಂತೂ ಸ್ಥಿತಿ ಪೂರ್ಣ ಆದ ನಂತರ ಆಗತಿದೆಪ್ಪ, ಆದ್ರೆ ಮತ್ತೆ ನವೀನ ನವೀನ ಕರ್ಮಗಳ ಉತ್ಪನ್ನ ಆಗ್ತಾವೆ. ಆದರೆ ಇಲ್ಲಿ ಹೇಗಾಯ್ತು ಕರ್ಮದ ಕ್ಷಯ? ಕರ್ಮದ ಕ್ಷಯವೇ ಅಕ್ಷಯ ಆಯ್ತ್ರಿ. ಅರ್ಥಾತ್ ಕ್ಷಯ 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 ಕ್ಷಯವೇ ಆಯ್ತೇ ವಿನಃ ಅದರೊಳಗೆ ಪುನಃ ಉತ್ಪನ್ನ ಆಗಲಿಲ್ಲ, ಬಂಧ ಆಗಲಿಲ್ಲ. ನೋಡ್ರಿ, ಸತ್ತಾದೊಳಗಿರುವಂಥ ಕರ್ಮ ಏನಿದೆಯಲ್ಲ, ಆ ಕರ್ಮ ಫಲ ಕೊಡ್ತಿದೆ ಯಾವಾಗ? ಯಾವಾಗ ಈ ಜೀವ ಸ್ವಭಾವದಿಂದ ಭಿನ್ನ ಪರದ್ರವ್ಯದ ಜೊತೆಗೆ ಏಕರೂಪ ಆಗ್ತಾನೋ, ಪರದ್ರವ್ಯದ ಕುರಿತು ಆಕರ್ಷಣೆ ಆಗ್ತಿದೆಯೋ, ಆವಾಗ ಆ ಉದಯ ರೂಪ ಕರ್ಮ ಅವನಿಗೆ ಫಲ ಕೊಡ್ತಿದೆ. ಫಲ ಕೊಡೋದರದ ಅರ್ಥ ಏನಿದೆ? ಫಲ ಕೊಡ್ತಿದೆ ಅನ್ನೋದರದ ಅರ್ಥ ಏನಿದೆ? ಫಲ ಕೊಡ್ತಿದೆ ಅನ್ನೋದರ ಅರ್ಥ ಜೀವನನ್ನ ದುಃಖಿಯನ್ನಾಗಿ ಮಾಡ್ತಿದೆ. ಮಾಡ್ತಿದೆ ಏನ್ರಿ ಕರ್ಮ? ಕರ್ಮದ ಮೇಲೆ ಆರೋಪ ಇದೆ ರೀ. ಜೀವ ಸ್ವಯಂ ಸುಖ ಸ್ಥಾನವನ್ನು ಬಿಟ್ಟುಕೊಟ್ಟ, ಎಲ್ಲಿ ಸುಖದ ನಾಮನಿಶಾನ ಇಲ್ಲವೋ ಅದರ ಕಡೆಗೆ ನೋಡಿದ ಅಂತಂದ್ರ ಅವನಿಗೆ ದುಃಖ ಆಗೋದು ಸಹಜ ಇದೆ ರೀ. ಹಾಗಾದ್ರೆ ಆ ವೇಳೆದೊಳಗ ಕರ್ಮದ ಉದಯ ತನ್ನಲ್ಲೇ ತಾನೇ ಇರ್ತಿದ್ದೀರಿ. ಸ್ಥಿತಿ ಪೂರ್ಣ ಆದಂಥ ಕರ್ಮ ಹೊರಟು ಹೋಗ್ತಾ ಇರ್ತಿದೆ. ಇನ್ನು ಉದಯ ಶಬ್ದಕ್ಕೆ ಇನ್ನೊಂದು ಅರ್ಥ ಏನಿದೆ ಅಂತಂದ್ರೆ,
ಉದಯ ಶಬ್ದಕ್ಕೆ ಕರ್ಮದ ಉದಯ ಅಂಥೇಳಿ ಯಾವುದಕ್ಕಂತಾರೋ ಅಂತಂದ್ರೆ ಯಾವ ಕರ್ಮ ತಾನಂತೂ ಹೊರಟು ಹೋಗ್ತಿದೆ ಆದರೆ ನವೀನ ಕರ್ಮದ ಆಶ್ರವಕ್ಕೆ ಕಾರಣ ಅದಕ್ಕೆ ಉದಯ ಅಂತಾರೆ. ಮತ್ತು ಯಾವ ಕರ್ಮ ತಾನಂತೂ ಹೊರಟು ಹೋಗ್ತಿದೆ ತನ್ನ ಕಾರಣದಿಂದ ಹೊರಟು ಹೋಗ್ತಿದೆ ಮತ್ತು ಇನ್ನೊಂದು ಕರ್ಮದ ಆಶ್ರವಕ್ಕೆ ಕಾರಣ ಆಗುವುದಿಲ್ಲ, ನಿಮಿತ್ತ ಆಗುವುದಿಲ್ಲ, ಅದಕ್ಕೆ ನಿರ್ಜರೆ ಅಂತಾರೆ ಅಥವಾ ಕ್ಷಯ ಅಂತಾರೆ. ಆ ಕ್ಷಯ ಹೇಗಿದೆ? ಅಕ್ಷಯ ಇದೆ. ಶಬ್ದದ ಭಾವ ನಿಜವಾಗಿನ ಬಹಳ ಅದ್ಭುತ ಇದೆ. ಕರ್ಮದ ಕ್ಷಯ ಹೇಗಾಗ್ತಿದೆ? ಅಕ್ಷಯ. ಅರೆ ಆ ಕರ್ಮದ ಕ್ಷಯ ಆದ ನಂತರ ನವೀನ ಕರ್ಮ ಒಳ ಸೇರುವುದಿಲ್ಲ. ಆ ಕರ್ಮದ ಕ್ಷಯ ಆಗುವ ವೇಳೆದೊಳಗ ಜೀವನಿಗೆ ದುಃಖ ಆಗುವುದಿಲ್ಲ. ನಿಜವಾಗಿ ಕರ್ಮದ ಉದಯದಿಂದ ಜೀವನಿಗೆ ದುಃಖ ಇಲ್ಲ. ಆದರೆ ಜೀವ ತಾನೇ ತನ್ನ ಸ್ವರೂಪವನ್ನು ಮರೆತು ಪರದ್ರವ್ಯದ ಕಡೆಗೆ, ನಶ್ವರ ಪದಾರ್ಥಗಳ ಕಡೆಗೆ ದೃಷ್ಟಿ ಹರಿಸುವುದರಿಂದ ಅಲ್ಲೇ ತನ್ನಷ್ಟಕ್ಕೆ ತಾನೇ ಉದಯದಲ್ಲಿ ಇದ್ದು ಹೊರಟು ಹೋಗ್ತಾ ಇರುವಂಥ ಕರ್ಮದ ಕಾರಣದಿಂದ ಇವನಿಗೆ ದುಃಖ ಆಯಿತು ಅನ್ನುವ ಕಥನ ಆಗ್ತಿದೆ. ಕರ್ಮದ ಉದಯ ಯಾವ ಜೀವವನ್ನು ದುಃಖಿ ಮಾಡುವ ಸಾಮರ್ಥ್ಯ ಇಲ್ಲ. ಆದರೆ ಕರ್ಮದ ಉದಯದೊಳಗಿರ್ತಿದೆ ಜೀವ ತನ್ನ ಸ್ವಭಾವದಿಂದ ಬಾಹಿರ ಇದ್ದ ಅಂತಂದ್ರೆ ಕರ್ಮದ ಉದಯದಿಂದ ದುಃಖ ಆಯ್ತು ಅನ್ನೋದು. ಆ ಬಾಹಿರ ಇರುವಿಕೆಯ ನಿಮಿತ್ತದಿಂದ ಕರ್ಮಗಳ ಆಶ್ರವಾಗ್ತಿದೆ. ನವೀನ ಕರ್ಮಗಳಂತ ಕರ್ಮ ಹೊರಟು ಹೋಗ್ತಿದೆ ಅಲ್ಲ, ಅದು ಯಾವುದಕ್ಕೂ ಕಾರಣ ಇಲ್ಲ. ಸತ್ತಾದೊಳಗಿರುವಂಥ ಕರ್ಮ ತನ್ನ ಸ್ಥಿತಿ ಪೂರ್ಣ ಮಾಡಿ ಹೊರಟು ಹೋಗ್ತಾ ಇರ್ತಿದೆಯಲ್ಲ, ಅದು ಯಾವುದಕ್ಕೂ ನಿಜವಾಗಿ ಕಾರಣ ಇಲ್ಲ. ಕರ್ಮ ಬರುವುದಕ್ಕೆ ಕಾರಣ ಯಾವುದ? ಜೀವದ ವಿಕಾರಿ ಪರಿಣಾಮ. ಜೀವ ವಿಕಾರಿ ಪರಿಣಾಮ ರೂಪ ಯಾಕಾದ? ಸ್ವಭಾವದ ಪರಿಚಯ ಇಲ್ಲದೆ ಇರುವುದರಿಂದ. ವಿಕಾರ ರೂಪ ಯಾವಾಗಾದ? ಆವಾಗ ಅವನ ನಿಯಮದಿಂದ ದುಃಖಿಯಾದ. ವಿಕಾರ ರೂಪ ಯಾವಾಗಾದ? ಆವಾಗ ಅವನಿಗೆ ನಿಯಮದಿಂದ ನವೀನ ಕರ್ಮಗಳಂತ ಆಶ್ರವ. ಇಲ್ಲೇನಾಗಿದೆ ರೀ? ಆಶ್ರವ ಆಗುವುದಿಲ್ಲ. ಯಾಕಾಗುವುದಿಲ್ಲ ಅಂತಂದ್ರೆ ಅವನಿಗೆ ಅವಿನಾಶಿ ಸ್ವಭಾವದ ದ್ರವ್ಯದ ಅವಿನಾಶಿ ಸ್ವಭಾವದ ಪರಿಚಯ ಆಗಿದೆ. ಅನುಭೂತಿಪೂರ್ವಕ ಪ್ರತ್ಯಕ್ಷ ಅನುಭೂತಿಪೂರ್ವಕ ಪರಿಚಯ ಆಗಿದೆ. ಆ ಪರಿಚಯದ ಬಲದಿಂದ ಅವನ ರುಚಿ, ಅವನ ಉದ್ಯಮ ಆ ದ್ರವ್ಯ ಸ್ವಭಾವದ ಕಡೆಗೆ ಇದೆ. ಹೀಗಿರುವುದರಿಂದ ಯಾವ ಕರ್ಮ ತನ್ನ ಕಾರಣದಿಂದ ತನ್ನ ಸ್ಥಿತಿ ಪೂರ್ಣಾಗಿ ಹೊರಟು ಹೋಗ್ತವೆಯೋ ಅವು ಹೊರಟನೆ ಹೋಗ್ತವ್ರೆ. ಇನ್ನೊಂದನ್ನು ಕರ್ಕೊಂಡನು ಬರುವುದಿಲ್ಲ, ಕಳಶನೂ ಹೋಗುವುದಿಲ್ಲ. ನೀ ಹೋಗಿ ಒಳಗಲ್ಲಿ ಜಾಗ ಖಾಲಿ ಆಗಿದೆ ನೋಡಂತೇಳಿ ಕಳಶನೂ ಹೋಗುವುದಿಲ್ಲ, ಮತ್ತು ಇನ್ನೊಂದನ್ನು ಕರ್ಕೊಂಡು ಬರುವ ಅವಕಾಶನೂ ಇಲ್ಲ. ಹೀಗಾಗಿ ಅಕ್ಷಯ ಇದೆ. ಏನ? ಕರ್ಮಕ್ಷಯ. ಹೇಗಿದೆ ಕರ್ಮಕ್ಷಯವು? ಅಕ್ಷಯ. ಮುಂದೆ ಬರುವ ಅನಂತ ಕಾಲದವರೆಗೆ ಮತ್ತೆ ಕರ್ಮದ ಬಂಧವಾಗುವುದಿಲ್ಲ. ಯಾವ ಜೀವರುಗಳಿಗೆ ಕರ್ಮಕ್ಷಯವಾಗುತ್ತದೆ ಆ ಜೀವರುಗಳು ಹೇಗಿರುತ್ತಾರೆ? ಇದು ಬಹಳ ಅದ್ಭುತ ಇದೆ ನೋಡ್ರಿ ಪದಖಂಡ. ಅಖಿಲ ಅನ್ಯ ದ್ರವ್ಯ ದೂರೇ ಸ್ಥಿತಾನಾಂ. ಎಂಥ ಶಬ್ದ ರೀ ಆಚಾರ್ಯರು! ಅಖಿಲ ಅನ್ಯ ದ್ರವ್ಯ ದೂರೇ ಸ್ಥಿತಾನಾಂ. ಸ್ಥಿತ ಇದ್ದಾರೆ ಎಲ್ಲಿ? ಅಖಿಲ ಅನ್ಯ ದ್ರವ್ಯಗಳಿಂದ ದೂರ ಸ್ಥಿತ. ನಾವೆಲ್ಲಿದ್ದೀವ್ರಿ? ದ್ರವ್ಯ ಪ್ರತ್ಯಕ್ಷ ನಮ್ಮಿಂದ ದೂರ ಇದ್ರೂ ನಾವು ಅವುಗಳ ಜೊತೆಗೆ ಏಕರೂಪ. ಇಂಥ ಕರ್ಮಕ್ಷಯ ಯಾರ್ದಾಗ್ತಿದೆಯೋ, ಎಂಥ ಕರ್ಮಕ್ಷಯ? ಮುಂದೆ ಅನಂತ ಕಾಲದೊಳಗೆ ಬಂಧ ಆಗುವುದಿಲ್ಲ. ಆ ಪ್ರಕಾರ ಕರ್ಮಕ್ಷಯ ಯಾರ್ದ ಆಗ್ತಿದೆಯೋ ಆ ಜೀವರುಗಳು ಹೇಗಿದ್ದಾರೆ?
ಟೀಕಾಕಾರರ ಆಚಾರ್ಯ ದೇವರ 1000 ವರ್ಷದ ಹಿಂದೆ ನೀಡಿರುವ ಉತ್ತರಕ್ಕ ಯಾವ ರೀತಿ ಪ್ರಶ್ನೆ ಒಡ್ಡುತ್ತಾ ಇದ್ದಾರೆ. ಅಮೃತಚಂದ್ರ ಆಚಾರ್ಯ ದೇವ 1000 ವರ್ಷಗಳ ಪೂರ್ವದೊಳಗೆ ಉತ್ತರ ನೀಡಿದರೆ, 1000 ವರ್ಷ ಕಳೆದ ನಂತರ ರಾಜಮಲ್ಜಿ ಪಾಂಡೆ ಟೀಕಾಕಾರ ವ್ಯಾಖ್ಯಾನಕಾರ ಅದರ ಎದುರಿಗೆ ಪ್ರಶ್ನೆ ಉಪಸ್ಥಿತ ಮಾಡ್ತಾರೆ. ಮೊದಲು ಹೇಳಿದರು ಜೀವದ್ರವ್ಯ ಈ ಪ್ರಕಾರ ಅವಿನಾಶಿ ಇದೆ. ಹಾಗಾದ್ರೆ ಆ ಜೀವದ್ರವ್ಯ ಸ್ವಭಾವದಿಂದ ಅವಿನಾಶಿ ಇರಬೇಕಾದ್ರೆ ಅದರ ಜೊತೆಗಿರುವಂಥ ಕರ್ಮದ ಕ್ಷಯ ಹೇಗಾಗ್ತಿದೆ? ಅದಕ್ಕೆ ಲಿಂಕ್ ಬೇಕಲ್ಲ. ಜೀವದ್ರವ್ಯದ ಸ್ವಭಾವ ಹೀಗೆ ಅವಿನಾಶಿ ಇದೆ ಅಂಥೇಳಿ ಹೇಳಿದರೆ, ಆ ಅವಿನಾಶಿ ಜೀವದ್ರವ್ಯದ ಜೊತೆಗಿರುವಂಥ ರಾಶಿ ರಾಶಿ ಕರ್ಮ ಹೇಗೆ ಕ್ಷಯ ಆಗ್ತಿದೆ? ಹೇಗೆ ಕ್ಷಯ ಆಗ್ತಿದೆ ಅಂತಂದ್ರೆ, ಯಾವ ಜೀವದ್ರವ್ಯ ಅವಿನಾಶಿ ಇದೆ ಅಂಥೇಳಿ, ಹೀಗೆ ಅವಿನಾಶಿ ಇದೆ ಅಂಥೇಳಿ ಅದರ ಹತ್ತಿರ ಹೋಗಿ ಪ್ರತ್ಯಕ್ಷ ಅದನ್ನು ನೋಡಿ ಅನುಭವ ಮಾಡಿ ನಿರ್ಣಯ ಮಾಡಿದನಲ್ಲ, ವಿಶ್ವಾಸ ಮಾಡಿದನಲ್ಲ, ಶ್ರದ್ಧೆ ಮಾಡಿದನಲ್ಲ, ಆ ಶ್ರದ್ಧೆಯ ಅನುರೂಪ ಪರಿಣಮನ ಮಾಡ್ತಾ ಇದ್ದಾನಲ್ಲ, ಅವನ ಕರ್ಮ ನಾಶ ಆಗ್ತಿದೆ, ಕ್ಷಯ ಆಗ್ತಿದೆ. ಹಾಗೆ ಅವನ ಕರ್ಮ ಹೇಗೆ ಕ್ಷಯ ಆಗ್ತಿದೆ ಅಂತಂದ್ರೆ, ಮುಂದೆ ಅನಂತ ಕಾಲದವರೆಗೆ ಕೂಡ ಆ ಕರ್ಮ ಬಂಧಕ್ಕೆ ಪ್ರಾಪ್ತ ಆಗುವುದಿಲ್ಲ. ಆ ಪ್ರಕಾರ ಕ್ಷಯ ಆಗ್ತಿದೆ, ಕ್ಷಯ ಆಗ್ತಿದೆ. ಮತ್ತೆ ಪ್ರಶ್ನೆ ಮಾಡಿದ್ರು, ಈ ಪ್ರಕಾರ ಕರ್ಮ ಅಕ್ಷಯ ರೂಪದಿಂದ ಕ್ಷಯ ಆಗಬೇಕಾದ್ರ ಆ ಜೀವರುಗಳು ಹೇಗಿರ್ತಾರೋ? ಅದ್ಭುತರೇ. ಅದನ್ನೇ ಮತ್ತ ಇದರ ಮೂಲಕ ಮತ್ತ ಅದರದೇ ಪುಷ್ಟಿ, ಇದರ ಮೂಲಕ ಕರ್ಮದ ಮೂಲಕ ಜೀವದ ಪುರುಷಾರ್ಥದ ಪುಷ್ಟಿ, ಜೀವದ ಪುರುಷಾರ್ಥದ ಮೂಲಕ ಯಾವುದು ತೊಡಕಿದೆಯೋ ಆ ತೊಡಕು ನಾಶ ಆಗುವುದರ ಪುಷ್ಟಿ. ಎಲ್ಲಿ ಹೊರಗೆ ಹೋಗೋದನ್ನೇ ಇಲ್ಲರಿ, ಅವರ ಬಾಹ್ಯದ ಕಥೆ ಹೇಳೋದನ್ನೇ ಇಲ್ಲ, ದೃಷ್ಟಾಂತ ಹೇಳೋದನ್ನೇ ಇಲ್ಲ, ಮಜಾ ಮೌಜು ಮಾಡಿಸೋದನ್ನೇ ಇಲ್ಲ, ನಗಸೋದನ್ನೇ ಇಲ್ಲ, ನಗೋದ ಕಷಾಯನೇ ಇದೆ. ಏನಿದೆ ರೀ? ಜಿನವಾಣಿಯ ವ್ಯಾಖ್ಯಾನದೊಳಗ ಕಲ್ಯಾಣದ ಅಭಿಲಾಷೆ ಇರುವಂಥ ಜೀವ ಎಲ್ಲಿ ಜಿನವಾಣಿಯ ಸಾನ್ನಿಧ್ಯಕ್ಕೆ ಬಂದಿದನೋ ಅಲ್ಲಿ ದೃಷ್ಟಾಂತದ ಅವಶ್ಯಕತೆ ಏನಿದೆ ತಾಯಿ? ಏನಿದೆ ದೃಷ್ಟಾಂತದ ಅವಶ್ಯಕತೆ? ದೃಷ್ಟಾಂತ ಬೇಕೇ ಇಲ್ಲ. ಕರ್ಮದ ಕ್ಷಯ ಹೇಗಾಗ್ತಿದೆ? ಅದೇ ಕರ್ಮದ ಕ್ಷಯ ಅಕ್ಷಯ ರೂಪದಿಂದ ಆಗ್ತಿದೆ. ಅಂದ್ರೆ ಏನ? ಅಂದ್ರ ಅನಂತ ಕಾಲದವರೆಗೆ ಪುನಃ ಬಂಧ ಆಗದೇ ಇರುವ ಹಾಗೆ ಕರ್ಮ ಕ್ಷಯ ಆಗಿ ಹೋಗ್ತಿದೆ, ನಷ್ಟ ಆಗಿ ಹೋಗ್ತಿದೆ. ಹಾಗಾದ್ರೆ ಅನಂತ ಕಾಲದವರೆಗೆ ಮತ್ತೆ ಬಂಧನ ಆಗುವುದಿಲ್ಲ. ಆ ಪ್ರಕಾರ ಕರ್ಮ ನಾಶ ಆಗಬೇಕಾದ್ರ, ಕ್ಷಯ ಆಗಬೇಕಾದ್ರ ಆ ಜೀವರುಗಳು ಹೇಗಿರ್ತಾರೋ? ಎಲ್ಲಿದೆ ನೋಡ್ರಿ. ಯಾವುದರಿಂದ ಬಾಧೆ ಅಥವಾ ಯಾವುದು ತನ್ನ ಸಂಸಾರದಲ್ಲಿ ಜನ್ಮ ಮರಣದಲ್ಲಿ ನಿಮಿತ್ತ ಇದೆಯೋ ಆ ನಿಮಿತ್ತವನ್ನ ಅಲ್ಲಾಡಿಸ್ತಾರೆ. ಇಲ್ಲಿ ಪುರುಷಾರ್ಥವನ್ನ ಜಾಗೃತ ಮಾಡ್ತಾರೆ, ಪ್ರಬಲಗೊಳಿಸ್ತಾರೆ. ಅನ್ಯಕ್ಕ ಅವಕಾಶ ಇಲ್ಲಿ ಇಲ್ಲವೇ ಇಲ್ಲ. ನಿಮಿತ್ತ ಯಾವುದಿದೆ ಇನ್ನ? ದ್ರವ್ಯ ಕರ್ಮ ಅದು ಸ್ವಲ್ಪ ದೂರ ಐತ್ರಿ ನಿಜವಾಗಿ. ನಿಮಿತ್ತ ಯಾವುದಿದೆ? ಭಾವಕರ್ಮರೇ. ಭಾವಕರ್ಮ ನಿಮಿತ್ತ ಇದೆ. ಆ ಭಾವಕರ್ಮವನ್ನ ಅಲ್ಲಾಡಿಸ್ತಾರೆ. ನೀ ಎಂಥವಿದೆ ನೋಡು ಅಂತ ಹೇಳಿ ಹೇಳ್ತಾರೆ, ಅಥವಾ ಜೀವನಿಗೆ ಹೇಳ್ತಾರೆ ಇದು ಇಂಥದ್ದಿದೆ ನೋಡ ಅಂತ ಹೇಳ್ತಾರೆ. ಈ ಭಾವಕರ್ಮ, ಈ ವಿಭಾವ ಪರಿಣಾಮ ಇಂಥದ್ದಿದೆ ನೋಡ ಅಂಥೇಳಿ ಆ ಕರ್ಮವನ್ನು ಮುಖ್ಯ ಮಾಡಿ ಹೇಳಿದ್ರನು, ಆ ವಿಕಾರವನ್ನು ಮುಖ್ಯ ಮಾಡಿ ಹೇಳಿದ್ರನು, ಆ ವಿನಾಶಶೀಲ ಭಾವವನ್ನು ಮುಖ್ಯ ಮಾಡಿ ಹೇಳಿದ್ರನು, ಅವಿನಾಶಿ ಸ್ವಭಾವವನ್ನ ಹಿಡಿಸೋದಿದೆ ರೀ, ದೃಷ್ಟಿಯೊಳಗ ಗ್ರಹಣ ಮಾಡಿಸೋದಿದೆ. ಮತ್ತು ಅವಿನಾಶಿ ಸ್ವಭಾವವನ್ನು ಹೇಳುವ ವೇಳೆದೊಳಗಂತೂ ಅದರದ್ದೇ ಗ್ರಹಣ ಇದೆ ರೀ, ಅದರ ಕಡೆ ನೋಡಬಾರ್ದು. ಈ ಪ್ರಕಾರ ಅದರದ್ದು ಗ್ರಹಣ ಇದೆ ರೀ. ತಿಳಿತೇನ್ರಿ? ಒಂದ ವಿಕಾರಿ ಭಾವದ ಸ್ವರೂಪ ಹೀಗಿದೆ. ಏನಿದೆ ಅದರಲ್ಲಿ ದಮ್ಮ?
ಅದರಲ್ಲಿ ಏನಿದೆ ಅಂತ ಹೇಳಿ ನೀನು ನಿನ್ನ ಜ್ಞಾನವನ್ನ ಅದರ ಜೊತೆಗೆ ತೊಡಗಿಸ್ತಾ ಇದ್ದೀಯಪ್ಪ. ನೋಡ್ರಿ, ಇಲ್ಲಿ ಕರ್ಮ ಬಂದದ್ದು ಮಾತಂತೂ ನಾವು ತಿಳ್ಕೊಳ್ಳುವ ರೀತಿಯೊಳಗ ದ್ರವ್ಯ ಕರ್ಮ ಅಂತ ಹೇಳಿ ಸ್ವೀಕಾರ ಮಾಡಿತು. ಆದ್ರೆ ಭಾವಕರ್ಮದ ಮಾತನ್ನೇ ವಿಚಾರ ಮಾಡಿದ ನಂತರ ಕೂಡ ಹೀಗಿದೆ. ಈ ಸಮಯದಲ್ಲಿ ಯಾವ ಭಾವ ಇದೆ ಅಲ್ಲ, ವಿಕಾರಿ ಭಾವ, ಶುಭ ಭಾವ, ದೇವಶಾಸ್ತ್ರ ಗುರುಗಳ ಶ್ರದ್ಧೆಯ ರೂಪದ ಭಕ್ತಿ ರೂಪದ ಭಾವ ಲಕ್ಷಿಡೋದು. ಈ ಸಮಯದಲ್ಲಿ ಯಾವ ಉತ್ಕೃಷ್ಟ ಶುಭ ಭಾವ ಇದೆಯೋ ಅದು ಮುಂದಿನ ಸಮಯದಲ್ಲಿ ಇರ್ತಿದೆ ಏನ್ರಿ? ಮುಂದಿನ ಸಮಯದಲ್ಲಿ ಅಂತೂ ಇರೋದನ್ನೇ ಇಲ್ಲ. ಒಂದು ಪರ್ಯಾಯ ಅಥವಾ ಒಂದು ಭಾವ ಎರಡು ಸಮಯ ಇರುವುದಿಲ್ಲ. ಇರುವ ಹಾಗೆ ಸ್ವರೂಪ ಇಲ್ಲ. ಒಂದು ಮಾತಾಯಿತು. ಮುಂದೆ ಈ ಸಮಯದಲ್ಲಿ ಇದೆ ಅಲ್ಲ, ಇಂಥ ಭಾವ ಅನಂತ ಕಾಲ ಕಳೆದರೆ ಬರ್ತಿದೆ ಅಂದ್ರೆ ಯಾಕಿಲ್ಲ ಹೇಳ್ರಿ? ಸೈದ್ಧಾಂತಿಕ ಕಾರಣ ಕೊಡ್ರಿ. ಈ ಸಮಯದಲ್ಲಿ ಯಾವ ಭಾವ ಇದೆಯಲ್ಲ, ಆ ಭಾವ ಮುಂದಿನ ಸಮಯದಲ್ಲಿ ಇರುವುದಿಲ್ಲ. ಮುಂದಿನ ಸಮಯ ಅಂದ್ರೆ ಅದಕ್ಕೆ ಹೊಂದಿಕೊಂಡಿರುವಂಥ ಒಂದು ಸಮಯದ ಮಾತ್ರ ಮಾತಿಲ್ಲ, ಮುಂದಿನ ಯಾವುದೇ ಸಮಯದೊಳಗೆ ಇಲ್ಲ. ಇರ್ತಿದೆ ಅಂದ್ರೆ ಬರೋ ಸಾಧ್ಯತೆ ಏನು? ಮತ್ತಂಥದೇ ಭಾವ ಇಲ್ಲ. विकारामध्ये लागू पडेल आणि स्वभावामध्ये असेल तर ती विकार पुढे होणार नाही आणि स्वभावाची अनुभूतीचे पर्याय ಇದು ಮೊದಲು ಇದು लागू ಪಡೆಯಲ್ ಇದರದರೆ ಮೊದಲು ಸಿದ್ಧಿ ಮಾಡೋಣ. ಅದು ಆ ಪ್ರಶ್ನೆಗೇನು ಉತ್ತರ ಕೊಡೋಣ. ಇದು ವಿಕಾರ ಒಂದು ಸಮಯ ಆದಂಥ ವಿಕಾರ ಮುಂದೆ ಎಂದೂ ಆಗುವುದಿಲ್ಲ. ಇದರ ಪೋಷಣೆಯ ಸಲುವಾಗಿ ಒಂದು ಮಾತ, ತೀರ್ಥಂಕರ ನಾಮಕರ್ಮದ ಬಂಧ ನಿರಂತರ ಆಗ್ತಾ ಇರ್ತಿದೆ. ಒಮ್ಮೆ ಆರಂಭ ಆಯಿತು ಅಂತಂದ್ರೆ ಹಾಗಾದ್ರೆ ಏಕ ಪ್ರಕಾರದ ಆಗ್ತಾ ಇರ್ತಿದೆ ಅಂತ. ಜಾತಿ ಒಂದೇ ಇದೆ ರೀ, ಜಾತಿ ಒಂದೇ ಇದೆ. ಆದ್ರ ಪರಿಣಾಮದೊಳಗ ಆ ಕರ್ಮದ ಬಂಧ ಯೋಗ್ಯ ವಿಶೇಷತೆ ಬೇರೆ ಬೇರೆ ಇರ್ತವೆ. ಹೆಚ್ಚು ಕಡಿಮೆ ಇರ್ತವೆ, ತೀವ್ರ ಮಂದ ಇರ್ತವೆ, ಏನಿರ್ತವೆ. ಒಟ್ಟಿನಲ್ಲಿ ವಿಕಾರಿ ಪರಿಣಾಮ ಒಂದು ಸಲ ಈ ಸಮಯದಲ್ಲಿ ಆದದ್ದು ಮುಂದಿನ ಸಮಯದಲ್ಲಿ ಇರೋದಿಲ್ಲ. ಅರ್ಥಾತ್ ಮುಂದಿನ ಯಾವ ಸಮಯದಲ್ಲಿ ಆ ಪ್ರಕಾರದ ವಿಕಾರಿ ಭಾವ ಆಗುವುದಿಲ್ಲ. ಇದಕ್ಕೆ ಸೈದ್ಧಾಂತಿಕ ಕಾರಣ ಕೊಡ್ರಿ. ಯಾರೂ ಹೇಳೋ ಸಾಧ್ಯ ಇಲ್ಲ, ಹೇಳಬೇಡ್ರಿ. ದ್ರವ್ಯದ ಮೂರೂ ಕಾಲದ ಪರ್ಯಾಯ ನಿಶ್ಚಿತ ನೋಡ್ಲೆ, ಬರ್ಕೊಳ್ರಿ ಬುದ್ಧಿಯೊಳಗೆ. ಮೂರೂ ಕಾಲದ ಪರ್ಯಾಯ ನಿಶ್ಚಿತ ಅದವಲ್ಲ. ಹಾಗಾದ್ರೆ ಈ ಸಮಯದಾಗದ್ದ ಮತ್ತೆ ಎಲ್ಲಿ ಬರುವುದಿಲ್ಲ, ಎಲ್ಲಿ ಬರುವುದದ್ರದ ಆ ಜಾತಿದ್ದನ್ರಿ ಅಥವಾ ಅದರದ ರೂಪ ಅನ್ರಿ ಎಲ್ಲಿ ಬರುವುದು ಹೇಳ್ರಿ? ಅವೆಲ್ಲಾನು ನಿಶ್ಚಿತ ಅದು, ಭವಿಷ್ಯದ ಅನಂತ ಕಾಲದ್ದು. ಇದರಲ್ಲೇ ಅದು ನಿಮ್ಮ ಪ್ರಶ್ನೆ ಇದ್ದನ್ನು ಉತ್ತರ. ನಿರ್ವಿಕಾರಿ ಪರ್ಯಾಯ, ನಿರ್ಮಲ ಪರ್ಯಾಯ, ಶುದ್ಧ ಪರ್ಯಾಯ ಕೂಡ ಈ ಸಮಯದಲ್ಲಿ ಆದದ್ದು ಭವಿಷ್ಯದ ಅನಂತ ಕಾಲದಲ್ಲಿ ಯಾವ ಸಮಯದಲ್ಲಿ ಮತ್ತೆ ಬರ್ತೇವೆ. ಜಾತಿ ಒಂದೇ ಇದೆ ಅಂತ ಹೇಳಿ ಹೇಳ್ತಾರೆ. ಶಬ್ದ ಇಟ್ಟದ್ದಿದೆಯಲ್ಲ, ಜಾತಿ ಒಂದೇ ಇದೆ, ಆದ್ರೆ ಪರ್ಯಾಯ ಒಂದೇ ಇಲ್ಲ. ಅರೆ, ಇದು ಹೋದದ್ದನ್ನ ಮತ್ 100 ವರ್ಷಗಳ ನಂತರ ಬರ್ತಿದೆ. ಹಾಗಾದ್ರೆ ಪುದ್ಗಲ ಪರಾವರ್ತನ ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು ಹೇಳ್ರಿ? ಅದು ಇಲ್ಲೇ ಬರ್ತಾರೆ. ಎಲ್ಲಿ? ಮೂರೂ ಕಾಲದ ಪರ್ಯಾಯ ನಿಶ್ಚಿತ ಅದಾವಂತ ಹೇಳಿ ಹೇಳ್ತಲ್ಲ, ಅಲ್ಲೇ ಬಂದ್ರಿ. ಹಾಗಾದ್ರೆ ಅದೇ ದ್ರವ್ಯದ ಅದೇ ಪ್ರಕಾರದ ಪರ್ಯಾಯ ಅಂಥದೇ ಸಂಯೋಗದೊಳಗ ಆಗ್ತಿದೆ. ದ್ರವ್ಯ ಪರಾವರ್ತನ್, ಕ್ಷೇತ್ರ ಪರಾವರ್ತನ್, ಕಾಲ ಪರಾವರ್ತನ್, ಭವ ಪರಾವರ್ತನ್, ಭಾವ ಪರಾವರ್ತನ್, ಇವೆಲ್ಲ ಆಗಮದಲ್ಲಿ ಹೇಳಿದಾರಲ್ಲ. ಇದಕ್ಕೇನು ಅರ್ಥ ಉಳಿತು? ಮೂರೂ ಕಾಲದ ಪರ್ಯಾಯ ನಿಶ್ಚಿತ ಇದಾವೆ ಅಂದಮೇಲೆ ಇದಕ್ಕೇನು ಅರ್ಥ ಉಳಿತು?
ಮೂರೂ ಕಾಲದ ಪರ್ಯಾಯ ನಿಶ್ಚಿತ ಇದಾವೆ ಅನ್ನೋದೇ ಇದರ ಅರ್ಥ. ಇದಕ್ಕೆ ಏನು ಅರ್ಥ ಅನ್ನೋದಕ್ಕಿಂತ ಇದರ ಅರ್ಥ ಅದುವೇ ಇದೆ. ಅಷ್ಟ ಕಾಲ ಕಳೆದ ನಂತರ ಮತ್ತ ಅಂಥದೇ ಪರ್ಯಾಯ ಬರ್ತಿದೆ. ಆದ್ರೆ ಅದೇ ಬರುವುದಿಲ್ಲಲ್ಲ, ಅದೇ ಬರುವುದಿಲ್ರಿ. ಆಕಾಶದ ಪ್ರದೇಶದೊಳಗ ಮಧ್ಯದ 8 ಪ್ರದೇಶಗಳನ್ನು ಹೊರತುಪಡಿಸಿ ಆಕಾಶದ ಪ್ರತಿಯೊಂದು ಪ್ರದೇಶದ ಮೇಲೆ ಈ ಜೀವದ ಅನಂತವಾರಿ ಜನ್ಮ ಮರಣ ಆಗಿದೆ, ಪ್ರತಿಯೊಂದು ಪ್ರದೇಶದ ಮೇಲೆ. ಆದ್ರೆ ಆ ಪ್ರತಿಯೊಂದು ಪ್ರದೇಶದ ಮೇಲೆ ಯಾವ ಒಂದು ಪ್ರದೇಶದ ಮೇಲೆ ಒಂದು ಸಲ ಜನ್ಮ ಆಯಿತೋ ಅದು ಅನಂತ ಕಾಲ ಕಳೆದ ನಂತರ ಮತ್ತೊಂದು ಸಲ ಜನ್ಮ ಆಗುವ ವೇಳೆದೊಳಗೆ ಅದೇ ಪ್ರದೇಶದ ಮೇಲೆ ಜನ್ಮ ಆಗುವ ವೇಳೆದೊಳಗೆ ಅದೇ ಪ್ರಕಾರದ ಭಾವ ಇರ್ತಿದೆ ಅನ್ನೋದು ಸತ್ಯ. ಆದ್ರೆ ಅದೇ ಇರುವುದಿಲ್ಲ, ಅದಂತೂ ಹೋಗಿದೆ ರೀ, ಅನಂತ ಕಾಲದ ಮೊದಲು ಹೋಗಿದೆ. ಅದು ವಸ್ತು ವ್ಯವಸ್ಥೆ ಇಷ್ಟು ಸೂಕ್ಷ್ಮ ಇದೆ, ಸ್ವತಂತ್ರ ಇದೆ, ಸಂದೇಹಕ್ಕೆ ಅಲ್ಲಿ ಯಾವುದೂ ಅವಕಾಶ ಇಲ್ಲವೇ ಇಲ್ಲ. ಆಗೋದನೇ ಇಲ್ಲ, ಯಾವುದೂ ಆಗೋದಿಲ್ರಿ. ಮತ್ತೆ ಮಾಡ್ತೇನೆ ಅಂದ್ರೆ ನಮಗಂತೂ ಬಹಳಷ್ಟು ಅನುಭವ ಇದೆ ರೀ. ನಾನು ಎಷ್ಟು ಬಾರಿ ಮಾಡಿದ್ರೂ ಆ ಉಂಡೆ ಪಾಕ ಒಂದೇ ಥರ ಬರ್ತಿದೆ ಅಂಥೇಳಿ ಅಭಿಮಾನದಿಂದ ನಾವು ಹೇಳಬಹುದು. ಆದ್ರೆ ಆ ಸಮಯದೊಳಗ ನಮ್ಮ ನಿಮಿತ್ತದಿಂದ ಆ ಸಕ್ಕರೆ ನೀರಿನೊಳಗ ಅದೇ ಪ್ರಕಾರದ ಪರ್ಯಾಯ ಆಗುವ ಯೋಗ್ಯತೆ ಇರ್ತಿದೆ, ಅದೇ ಪ್ರಕಾರದ್ರೆ. ಆದ್ರೆ ಅದು ಆಗಿ ಹೋಗಿದೆಯಲ್ಲ, ಅದಲ್ಲ, ಇದು ಬೇರೆ. ಹೀಗೆ ವಸ್ತು ವ್ಯವಸ್ಥೆ ಇದೆ, ಪರಮ ಸ್ವತಂತ್ರ ಪರಿಣಮನೆ ಇದೆ, ಪರ್ಯಾಯದ ಸ್ವತಂತ್ರತೆಯನ್ನು ನೋಡ್ರಿ. ದ್ರವ್ಯ ಯಾವ ಪ್ರಕಾರ ಇನ್ನೊಂದು ದ್ರವ್ಯದಿಂದ ಅತ್ಯಂತ ಭಿನ್ನ ಇದೆಯೋ ಅದೇ ಪ್ರಕಾರ ಒಂದು ದ್ರವ್ಯದ ಪರ್ಯಾಯ ಇನ್ನೊಂದು ಪರ್ಯಾಯದಿಂದ ಅತ್ಯಂತ ಭಿನ್ನ ಇದೆ. ಅತ್ಯಂತ ಅಂಥೇಳಿ ಹೇಳಿದರೆ ಅಲ್ಲಿ ಅತ್ಯಂತ ಅಭಾವ ಹೇಳಿದರು, ಮತ್ತು ಇಲ್ಲಿ ಪ್ರಾಗ್ ಪ್ರಧ್ವಂಸ ಅಭಾವ ಯಾಕೆ ಹೇಳಿದರು? ಯಾಕೆ ಹೇಳಿದ್ದಾರೆ? ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯದ ಸ್ವರೂಪವನ್ನು ಹೇಳುವ ವೇಳೆದೊಳಗ ಅತ್ಯಂತ ಅಭಾವ ಹೇಳಿದ್ದಾರೆ, ಮತ್ತು ಇಲ್ಲಿ ಅತ್ಯಂತ ಹೇಳಲಿಲ್ಲ. ಯಾಕೆ ಅಂತಂದ್ರೆ ಅದು ನನ್ನೇ ಇದ್ದ ಕಾರಣ, ಒಂದೇ ದ್ರವ್ಯದ ಇದ್ದ ಕಾರಣ ಅಲ್ಲಿ ಅತ್ಯಂತ ಅಭಾವ ಬರುವುದಿಲ್ಲ, ಶಬ್ದ ಪ್ರಯೋಗ ಆಗುವುದಿಲ್ಲ. ಆ ಪ್ರಕಾರದ ಅರ್ಥದ ಗ್ರಹಣ ಆಗ್ತಿದೆ, ಆದರೆ ಶಬ್ದ ಪ್ರಯೋಗ ಆಗುತ್ತಿಲ್ಲ. ಆ ಪ್ರಕಾರದ ಅರ್ಥದ ಗ್ರಹಣ ಆಗ್ತಿದೆ. ಯಾವ ಸಮಯದೊಳಗ ಯಾವನೋ ಜೀವನಿಗೆ ಸಮ್ಯಕ್ ದರ್ಶನ ರೂಪದ ಪರ್ಯಾಯ ಪ್ರಾಪ್ತ ಆಗುವ ವೇಳೆದೊಳಗ ಯಾವ ರೀತಿಯ ಆಂತರ್ಯದಲ್ಲಿ ಸ್ವಪರ ತತ್ವಗಳಲ್ಲಿ ಭೇದ ವಿಜ್ಞಾನ ಇತ್ತು, ಅದೇ ಪ್ರಕಾರದ ಭೇದ ವಿಜ್ಞಾನ ಮುನಿಯ ಅವಸ್ಥೆಯೊಳಗೆ ಸಾಧನೆ ಮಾಡ್ತಾ ಇರುವ ವೇಳೆದೊಳಗೆ ಇರ್ತಿದೆಯೋ ಅಥವಾ ಇಲ್ರಿ? ಇರ್ತಿದೆ, ಅದೇ ಪ್ರಕಾರದ ಇರ್ತಿದೆ, ಆದ್ರೆ ಅದೇ ಇರೋದಿಲ್ರಿ. ಯಾಕೆ ಅಂತಂದ್ರೆ ಅದು ಹೊರಟು ಹೋಗಿ ಬಹಳ ದಿವಸ ಆಯ್ತು, ಬಹಳ ಸಮಯ ಆಯ್ತು. ಒಂದು ತಿಳ್ಕೊಳ್ಳೋದ, ಒಂದು ಪರ್ಯಾಯ ಒಂದು ಸಲ ಹೊರಟು ಹೋಯ್ತು ಅಂತಂದ್ರೆ ಅನಂತ ಕಾಲದೊಳಗೆ ಅದು ಮತ್ತೆ ಪುನಃ ಮರಳಿ ಬರುವುದಿಲ್ಲ. ಇನ್ನು ಇದನ್ನ ಭಾವಕರ್ಮಕ್ಕೆ ಹೋಲಿಸಿದ್ರಂತೂ ಬಹಳ ಸುಲಭ ಆಯ್ತು. ದ್ರವ್ಯ ಕರ್ಮ ಅಂತೂ ಸ್ಪಷ್ಟನೇ ಇದೆ. ಸಿದ್ಧಾವಸ್ಥೆಗೆ ಒಂದು ಸಲ ಪ್ರಾಪ್ತ ಆದ ನಂತರ 8 ಕರ್ಮಗಳದ್ದು ಯಾವ ಕ್ಷಯ ಆಗಿ ಹೋಗಿರ್ತಿದೆಯೋ, 8 ಕರ್ಮಗಳದ್ದು ಯಾವುದು ಕ್ಷಯ ಆಗಿರ್ತಿದೆಯೋ, ಆ ಕರ್ಮಗಳದ್ದ ಪುನಃ ಆ ಜೀವನಿಗೆ ಯಾವುದೇ ಪ್ರಕೃತಿಯ ರೂಪದಿಂದ, ಯಾವುದೇ ಪ್ರದೇಶ ರೂಪದಿಂದ, ಯಾವುದೇ ಸ್ಥಿತಿಯ ಅನುಭಾಗ ರೂಪದಿಂದ ಬಂಧ ಆಗೋದಿಲ್ಲ. ಇದಂತೂ ಸ್ಪಷ್ಟ ಇದೆ. ಭಾವಕರ್ಮದ್ದನ್ನು ಸ್ಪಷ್ಟ ಆಯಿತು. ಒಂದು ಸಲ ವಿಭಾವ ಹೊರಟೋಯ್ತು, ಸ್ವಭಾವದ ಅವಲಂಬನೆಯಿಂದ ಹೊರಟೋಯ್ತು. ಇದು ವ್ಯವಹಾರದ ಕಥನ. ಸ್ವಭಾವದ ಅವಲಂಬನೆಯಿಂದ ವಿಭಾವದ ನಾಶ ಆಯಿತು, ಹೊರಟೋಯ್ತು ಅನ್ನೋದ ವಾಸ್ತವದಲ್ಲಿ ಸತ್ಯ ಇಲ್ಲ. ವಿಭಾವ ತನ್ನ ಕಾರಣದಿಂದ ಹೊರಟೋಗಿದೆ. ಸ್ವಭಾವದ ಅವಲಂಬನೆ ಜೀವ ಸ್ವಯಂ ತನ್ನ ಪುರುಷಾರ್ಥದಿಂದ ಮಾಡಿದ್ದಾನೆ. ಅಲ್ಲಿ ಸ್ವಭಾವ ರೂಪದ ಪರ್ಯಾಯ ತನ್ನ ಕಾರಣದಿಂದ ಬಂದದ್ದು.
ಒಂದರ ಕಾರಣದಿಂದ ಇನ್ನೊಂದು ಇಲ್ಲ ಅನ್ನೋದು ಹೇಳೋದ ಇದು ಪ್ರಾಗ್ಭಾವ ಪ್ರತ್ಯಾಸ. ಅಲ್ಲಿ ಇದೆ ಅನ್ಯ ದ್ರವ್ಯದ ಅತ್ಯಂತ ಅಭಾವ ಇರುವೆಳದೊಳಗೆ ಕೂಡ ಒಂದರ ಕಾರಣದಿಂದ ಇನ್ನೊಂದು ಇದೆ ಅಂತ ಹೇಳಿ ಹೇಳಬಹುದ್ರಿ. ತಿಳಿತೇನ್ರಿ? ಅತ್ಯಂತ ಅಭಾವದ ಬಲ ಹೆಚ್ಚಿದೆ, ಪ್ರಾಗ್ಭಾವ ಪ್ರಧ್ವಂಸದ ಬಲ ಹೆಚ್ಚಿದೆ. ವಿಚಾರ ಒಂದಿಷ್ಟು ಆಳವಾಗಿ ಮಾಡೋದು, ಒಳಗೆ ಇಳಿಯೋದ್ರಿ, ವಿಷಯದೊಳಗೆ ಇಳಿಯೋದು. ವಿಷಯದೊಳಗೆ ಇಳಿದ ನಂತರ ಏನಾಗ್ತಿದೆ ಅಂತಂದ್ರೆ ಪ್ರಯೋಜನಭೂತ ಸತ್ವ ಪ್ರಬಲ ಆಗ್ತಿದೆ. ಪ್ರಯೋಜನಭೂತ ಸತ್ವ ಏನಿದೆಯಲ್ಲ ಅದು ಪ್ರಬಲ ಆಗ್ತಿದೆ. ಅದು ಎಷ್ಟು ಪ್ರಬಲ ಆಗ್ತಿದೆಯೋ ಅಷ್ಟ ಈ ಜೀವ ಆ ಪ್ರಯೋಜನಭೂತ ಕಾರ್ಯದ ಕಡೆಗೆ ಗಮನ ಮಾಡುವುದರಲ್ಲಿ ಸಮರ್ಥ ಆಗ್ತಾನೆ. ಚಿಂತನೆ ಇದರದೇ ಮಾಡೋದು, ವಿಚಾರ ಇದರದೇ ಮಾಡೋದು, ಮನಸ್ಸು ಇದೇ ವಿಚಾರ ಮಾಡುವ ಸಲುವಾಗಿ ಪ್ರಾಪ್ತ ಆದಂತೆ ಇದೆ. ದೇಹದ ಹೆಂಗಾಗೋದ, ಮಕ್ಕಳದ್ದು ಹೆಂಗಾಗೋದ, ಈ ರೋಗ ಎಷ್ಟು ದಿವಸ ನಡೆಯೋದ, ಈ ರೋಗ ಮರಣ ಹೇಗೆ ಬರೋದ, ಮರಣ ಸರಿ ಆಗ್ತಿದೆಯೋ ಅಥವಾ ಇಲ್ಲ, ಬುದ್ಧಿ ಅಂದ್ರೆ ಪ್ರಜ್ಞಾಪೂರ್ವಕ ಆಗ್ತಿದೆಯೋ ಅಥವಾ ಇಲ್ಲ, ಇವೆಲ್ಲ ವಿಚಾರದ ವಿಷಯನ ಅಲ್ರಿ. ಇವುಗಳದ್ದು ವಿಚಾರ ಮಾಡೋದನ್ನೇ ಇರುವುದಿಲ್ರಿ. ಮಕ್ಕಳದ್ದು ಹೇಗಾಗೋದ, ಈ ಆಸ್ತಿದ್ದು ಹೇಗಾಗೋದ, ಇವೆಲ್ಲ ವಿಚಾರಣೀಯ ವಿಷಯನೇ ಅಲ್ರಿ. ವಿಚಾರಣೀಯ ವಿಷಯ ಇಷ್ಟ ಇದೆ. ಆಗಮದಲ್ಲಿ ಯಾವ ನನ್ನ ಪೂರ್ವೋತ್ತರ ಪರ್ಯಾಯಗಳದ್ದ ಅಭಾವ ಹೇಳಿದರೋ ಆ ಅಭಾವ ಪ್ರಬಲ ಇದೆಯೋ, ನನ್ನಿಂದ ಇನ್ನೊಂದು ದ್ರವ್ಯದ ಅಭಾವ ಅತ್ಯಂತ ಅಭಾವ ಹೇಳಿದಾರೆ ಅದು ಪ್ರಬಲ ಇದೆ. ಈ ಪ್ರಬಲ ಮತ್ತು ದುರ್ಬಲಗಳ ನಿರ್ಣಯ ಮಾಡುವುದರಿಂದ ಲಾಭ ಏನ? ಈ ಪ್ರಬಲ ಮತ್ತು ದುರ್ಬಲಗಳ ನಿರ್ಣಯ ಮಾಡುವುದರಿಂದ ಲಾಭ ಇಷ್ಟ ಇದೆ. ಒಂದು ಇನ್ನೊಂದರಿಂದ ಪರಮ ನಿರಪೇಕ್ಷಿದೆ ಅನ್ನುವ ನಿರ್ಣಯದ ಪ್ರಕಟತೆಯ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ. ನನ್ನ ಪೂರ್ವೋತ್ತರ ಪರ್ಯಾಯಗಳದ್ದು ಯಾವ ಅಭಾವ ಹೇಳಿದಾರೋ ಅದು ಅತ್ಯಂತ ಅಭಾವ ಹೇಳಲಿಲ್ಲ. ನನಗೆ ಇನ್ನೊಂದು ದ್ರವ್ಯದ ಜೊತೆಗೆ ಇನ್ನೊಂದು ದ್ರವ್ಯ ನನ್ನಲ್ಲೇ ಇಲ್ಲ, ನಾನು ಇನ್ನೊಂದು ದ್ರವ್ಯದೊಳಗಿಲ್ಲ. ಅತ್ಯಂತ ಅಭಾವದ ಪರಿಭಾಷೆ ಏನಿದೆ? ದ್ರವ್ಯದಿಂದಿಲ್ಲ, ಕ್ಷೇತ್ರದಿಂದಿಲ್ಲ, ಕಾಲದಿಂದಿಲ್ಲ, ಭಾವದಿಂದಿಲ್ಲ. ಪರದ ಚತುಷ್ಟಯದೊಳಗೆ ನಾನಿಲ್ಲ, ನನ್ನ ಚತುಷ್ಟಯದೊಳಗೆ ಪರ ಇಲ್ಲ. ಹಾಗಾದ್ರೆ ಈ ಯುಕ್ತಿ ಪ್ರಬಲ ಇದೆಯೋ? ನನ್ನ ವರ್ತಮಾನ ಪರ್ಯಾಯದೊಳಗೆ ಪೂರ್ವ ಪರ್ಯಾಯ ಇಲ್ಲ, ನನ್ನ ವರ್ತಮಾನ ಪರ್ಯಾಯದೊಳಗೆ ಭವಿಷ್ಯದ ಉತ್ತರ ಪರ್ಯಾಯ ಇಲ್ಲ. ಈ ಯುಕ್ತಿ ಪ್ರಬಲ ಇದೆ. ನನ್ನ ಸಾಧನೆಗೆ ಯಾವುದು ಪ್ರಬಲ ಇದೆ? ಎರಡೂ ಪ್ರಬಲದವರೇ. ವಿಚಾರ ಆಯಾ ರೂಪದಿಂದ ಅದು ಯಥಾರ್ಥವಾಗಿ ಮಾಡಿದ ನಂತರ ಎರಡೂ ಪ್ರಬಲದ. ಅದರಿಂದ ನಾನು ನಿರಪೇಕ್ಷಿ ಇದ್ದೇನೆ, ಇದರಿಂದ ನಾನು ನಿರಪೇಕ್ಷಿ ಇದ್ದೇನೆ. ನನ್ನ ಪರ್ಯಾಯದೊಳಗ ನಾಳೆ ಶುಭ ಬರುವುದಿದೆಯೋ, ಶುದ್ಧದ ಸ್ವೀಕಾರ ಆಗುವುದಿದೆಯೋ, ಅಶುಭ ಬರುವುದಿದೆಯೋ, ಇದನ್ನು ವಿಚಾರ ಮಾಡುವ ಪ್ರಶ್ನೆನ ಉಳಿಲಿಲ್ರಿ. ನಿರಪೇಕ್ಷ ನೋಡ್ರಿ, ಸಂಯುಕ್ತಿಕ ಶಬ್ದ ಅಷ್ಟೇ ಅಲ್ಲ, ವಸ್ತುನ ನಿರಪೇಕ್ಷ ಇದೆ. ವಸ್ತು ಮಾತ್ರ ನಿರಪೇಕ್ಷ ಇಲ್ಲ, ವಸ್ತುವಿನಲ್ಲೇ ಆಗಬೇಕಾದಂಥ ಕಲ್ಯಾಣಕಾರಿ ಕಾರ್ಯ ಕೂಡ ನಿರಪೇಕ್ಷ. ಕಲ್ಯಾಣಕಾರಿ ಕಾರ್ಯ ಮತ್ತು ಅಕಲ್ಯಾಣಕಾರಿ ಕಾರ್ಯ ಹೇಗಿದೆ? ಅದು ಸಾಪೇಕ್ಷ ಇದೆ. ಅಕಲ್ಯಾಣಕಾರಿ ಕಾರ್ಯ ಸಾಪೇಕ್ಷ. ಅದನ್ನು ವಿಚಾರ ಮಾಡೋಣ. ಇದಿಷ್ಟು ಓದಿಬಿಡು. ಅಖಿಲ ಅನ್ಯ ದ್ರವ್ಯ ದೂರೇ ಸ್ಥಿತಾನ. ಇದರಲ್ಲಿ ಇದು ವಿಷಯಾಂತರ ಆಗಿಲ್ಲ. ಪ್ರಾಗ್ಭಾವ ಪ್ರಧ್ವಂಸಾಭಾವ ಹೇಳುತ್ತ ಅದು ಅನ್ಯ ದ್ರವ್ಯನರೇ. ನನ್ನ ವರ್ತಮಾನದ ಪರ್ಯಾಯಕ್ಕ ಓರ್ವ ತ್ರಿಕಾಲಿ ಸದೃಶ ಪರ್ಯಾಯರಹಿತ ದ್ರವ್ಯವೇ ಆಶ್ರಯ ಇದೆ. ಪೂರ್ವ ಪರ್ಯಾಯನೂ ಇಲ್ಲ, ಉತ್ತರ ಪರ್ಯಾಯನೂ ಇಲ್ಲ, ಮತ್ತು ಪರದ್ರವ್ಯಂತೂ ಇಲ್ಲವೇ ಇಲ್ಲ. ಅಖಿಲ ಅನ್ಯ ದ್ರವ್ಯ ದೂರೇ ಸ್ಥಿತಾನ. ಸಮಸ್ತ ಯಾವ ತನ್ನ ಜೀವದ್ರವ್ಯದಿಂದ ಭಿನ್ನವಿರುವಂಥ ಎಲ್ಲ ದ್ರವ್ಯಗಳು, ಅವುಗಳಿಂದ ಸರ್ವ ಪ್ರಕಾರದಿಂದ ಭಿನ್ನವಿರುವಂಥ ಜೀವರುಗಳ ಕರ್ಮಕ್ಷಯವಾಗುತ್ತದೆ. ಕರ್ಮಕ್ಷಯ ಮಾಡುವ ಸಲುವಾಗಿ ಆಹಾರ ಬಿಡಬೇಕಾಗಿಲ್ಲ, ನಗರ ಬಿಡಬೇಕಾಗಿಲ್ಲ, ವಸ್ತ್ರ ಬಿಡಬೇಕಾಗಿಲ್ಲ, ಸಂಬಂಧಿಗಳನ್ನು ಬಿಡಬೇಕಾಗಿಲ್ಲ. ಅವರೆಲ್ಲ ಬಿಟ್ಟವರನ್ನ ಅದಾರೆ.
ನನ್ನಿಂದ ಭಿನ್ನನ ಅದಾರ. ಅವರು ನನ್ನ ಪ್ರದೇಶದೊಳಗೆ, ನನ್ನ ಭಾವದೊಳಗೆ, ನನ್ನ ಜ್ಞಾನದೊಳಗೆ ಅವ್ರದ್ದು ಪ್ರವೇಶ ಇಲ್ಲ. ನಾನಾಗೇನ ಅವ್ರನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ, ಅಷ್ಟು ಬಿಡೋದಿಲ್ಲ.